ಕುರುಕ್ಷೇತ್ರ ಯುದ್ಧ ಮುಗಿದು ಸಾವಿರಾರು ವರ್ಷಗಳೇ ಕಳೆದಿವೆ. ಆದರೆ ಇಂದಿಗೂ ಒಬ್ಬ ವ್ಯಕ್ತಿ ಭೂಮಿಯ ಮೇಲೆ ಅಲಿಯುತ್ತಿದ್ದಾನೆ ಎಂದು ನಂಬಲಾಗಿದೆ. ಆತನೇ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಶ್ವತ್ಥಾಮನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಮಹಾಭಾರತ ಯುದ್ಧ ಮುಗಿದು ಸುಮಾರು 5,000 ವರ್ಷಗಳಿಗೂ ಹೆಚ್ಚು ಕಾಲವಾಗಿದೆ. ಅಂದಿನ ಯುದ್ಧದಲ್ಲಿ ಪಾಲ್ಗೊಂಡ ಬಹುತೇಕ ಎಲ್ಲರೂ ಇತಿಹಾಸದ ಪುಟ ಸೇರಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಇಂದಿಗೂ ಭೂಮಿಯ ಮೇಲೆ ಅಲಿಯುತ್ತಿದ್ದಾನೆ ಎಂದು ನಂಬಲಾಗಿದೆ. ಆತನೇ ಗುರು ದ್ರೋಣಾಚಾರ್ಯರ ಮಗ ಮತ್ತು ಮಹಾಪರಾಕ್ರಮಿ ಅಶ್ವತ್ಥಾಮ. ಅಶ್ವತ್ಥಾಮ ಹುಟ್ಟುವಾಗಲೇ ಹಣೆಯ ಮೇಲೆ ದಿವ್ಯ ಮಣಿಯೊಂದಿಗೆ ಜನಿಸಿದ್ದನು. ಈ ಮಣಿಯು ಆತನಿಗೆ ಹಸಿವು, ಬಾಯಾರಿಕೆ ಮತ್ತು ದೇವತೆಗಳಿಂದ ರಕ್ಷಣೆ ನೀಡುತ್ತಿತ್ತು. ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮ ಕೌರವರ ಪರವಾಗಿ ನಿಂತು ಹೋರಾಡಿದನು. ಯುದ್ಧದ ಕೊನೆಯಲ್ಲಿ ತನ್ನ ತಂದೆಯ ಸಾವಿನಿಂದ ಆತ ತೀವ್ರ ಕ್ರೋಧಗೊಂಡಿದ್ದನು. ಪ್ರತೀಕಾರ ತೀರಿಸಿಕೊಳ್ಳಲು ಪಾಂಡವರ ಇಡೀ ವಂಶವನ್ನೇ ನಾಶ ಮಾಡಲು ನಿರ್ಧರಿಸಿದನು. ಈ ಸಂದರ್ಭದಲ್ಲಿ ಅಶ್ವತ್ಥಾಮ ಅತ್ಯಂತ ಶಕ್ತಿಯುತವಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ಗುರಿಯಾಗಿಸಿಕೊಂಡು ಈ ಅಸ್ತ್ರ ಬಿಡಲಾಗಿತ್ತು. ಇದನ್ನು ಕಂಡ ಶ್ರೀಕೃಷ್ಣನು ಅಶ್ವತ್ಥಾಮನ ಮೇಲೆ ತೀವ್ರವಾಗಿ ಕೋಪಗೊಂಡನು. ಅಶ್ವತ್ಥಾಮನ ಹಣೆಯ ಮೇಲಿದ್ದ ದಿವ್ಯ ಮಣಿಯನ್ನು ಕೃಷ್ಣನು ಬಲವಂತವಾಗಿ ಕಿತ್ತುಕೊಂಡನು. ಆ ಕ್ಷಣದಲ್ಲಿ ಅಶ್ವತ್ಥಾಮ ಹಣೆ ಮೇಲಿನ ಗಾಯದಿಂದ ರಕ್ತ ಸುರಿಯಲಾರಂಭಿಸಿತು. ಕೃಷ್ಣನು ಅಶ್ವತ್ಥಾಮನಿಗೆ ಅತ್ಯಂತ ಕಠಿಣವಾದ ಶಾಪವೊಂದನ್ನು ನೀಡಿದನು. ನೀನು ಕಲಿಯುಗದ ಅಂತ್ಯದವರೆಗೆ ಈ ಭೂಮಿಯ ಮೇಲೆ ಸಾವು ಸಿಗದೆ ಅಲೆಯಬೇಕು ಎಂದು ಕೃಷ್ಣ ಹೇಳಿದನು. ನಿನ್ನ ಶರೀರದ ಗಾಯಗಳು ಎಂದಿಗೂ ವಾಸಿಯಾಗಬಾರದು ಮತ್ತು ರಕ್ತ ಸುರಿಯುತ್ತಲೇ ಇರಬೇಕು ಎಂಬುದು ಆ ಶಾಪವಾಗಿತ್ತು. ಅಂದಿನಿಂದ ಅಶ್ವತ್ಥಾಮ ಒಬ್ಬ ಶಾಪಗ್ರಸ್ತ ಚಿರಂಜೀವಿಯಾಗಿ ಕಾಡು ಮೇಡುಗಳಲ್ಲಿ ಅಲಿಯುತ್ತಿದ್ದಾನೆ. ಮಧ್ಯಪ್ರದೇಶದ ಬುರ್ಹಾನ್ಪುರ ಜಿಲ್ಲೆಯಲ್ಲಿರುವ ಅಸಿರ್ಗಢ್ ಕೋಟೆ ಈ ರಹಸ್ಯಕ್ಕೆ ಪ್ರಸಿದ್ಧಿಯಾಗಿದೆ. ಈ ಬೃಹತ್ ಕೋಟೆಯ ಒಳಗೆ ಅತ್ಯಂತ ಪುರಾತನವಾದ ಗುಪ್ತೇಶ್ವರ ಮಹಾದೇವ ಮಂದಿರವಿದೆ. ಈ ಮಂದಿರದ ಶಿವಲಿಂಗಕ್ಕೆ ಪ್ರತಿದಿನ ಬೆಳ್ಳಂಬೆಳಗ್ಗೆ ಪೂಜೆ ನಡೆಯುತ್ತದೆ. ವಿಶೇಷವೆಂದರೆ ಮಂದಿರದ ಅರ್ಚಕರು ಬಾಗಿಲು ತೆರೆಯುವ ಮುನ್ನವೇ ಅಲ್ಲಿ ಪೂಜೆ ಮುಗಿದಿರುತ್ತದೆ. ಶಿವಲಿಂಗದ ಮೇಲೆ ತಾಜಾ ಕೆಂಪು ಗುಲಾಬಿ ಹೂಗಳು ಮತ್ತು ಶ್ರೀಗಂಧ ಅರ್ಪಿಸಲಾಗಿರುತ್ತದೆ. ಈ ಕೋಟೆ ಬೆಳಗ್ಗೆಯವರೆಗೆ ಸಂಪೂರ್ಣ ನಿರ್ಜನವಾಗಿರುತ್ತದೆ ಮತ್ತು ಸುತ್ತಲೂ ದಟ್ಟ ಕಾಡಿದೆ. ಬಾಗಿಲು ಹಾಕಿದ ಮಂದಿರದ ಒಳಗೆ ಹೋಗಿ ಪೂಜೆ ಮಾಡುವವರು ಯಾರು ಎಂಬುದು ಇಂದಿಗೂ ನಿಗೂಢ. ಸ್ಥಳೀಯರ ನಂಬಿಕೆಯ ಪ್ರಕಾರ ಅಶ್ವತ್ಥಾಮನೆ ಪ್ರತಿದಿನ ಬಂದು ಈ ಪೂಜೆ ಮಾಡುತ್ತಾನೆ. ಈ ಕೋಟೆಯ ಹತ್ತಿರ ಒಂದು ವಿಶಾಲವಾದ ಹಳೆಯ ಕೆರೆ ಇದೆ. ಅಶ್ವತ್ಥಾಮನು ಮೊದಲು ಈ ಕೆರೆಯಲ್ಲಿ ಸ್ನಾನ ಮಾಡಿ ನಂತರ ಮಂದಿರಕ್ಕೆ ಬರುತ್ತಾನೆ ಎನ್ನಲಾಗುತ್ತದೆ. ಅತ್ಯಂತ ಬಿಸಿಲಿದ್ದರೂ ಈ ಕೆರೆಯ ನೀರು ಎಂದಿಗೂ ಬತ್ತುವುದಿಲ್ಲ ಎಂದು ಹೇಳುತ್ತಾರೆ. ಹಲವು ಪ್ರತ್ಯಕ್ಷದರ್ಶಿಗಳು ಅಶ್ವತ್ಥಾಮನನ್ನು ನೋಡಿದ್ದೇವೆ ಎಂದು ಇಂದಿಗೂ ವಾದಿಸುತ್ತಾರೆ. ಆತ ಸಾಮಾನ್ಯ ಮನುಷ್ಯರಿಗಿಂತ ಬಹಳ ಎತ್ತರವಾಗಿ, ಅಂದರೆ ಸುಮಾರು 12 ಅಡಿಗಳಿಗಿಂತಲೂ ಹೆಚ್ಚಿದ್ದಾನೆ ಎನ್ನಲಾಗುತ್ತದೆ. ಅಶ್ವತ್ಥಾಮನು ಗಾಯಗೊಂಡ ಸ್ಥಿತಿಯಲ್ಲಿ ಅಲಿಯುತ್ತಾ ಜನರ ಬಳಿ ಎಣ್ಣೆ ಕೇಳುತ್ತಾನೆ ಎಂಬ ಕಥೆ ಇದೆ. ಹಣೆಯ ಗಾಯಕ್ಕೆ ಹಚ್ಚಲು ಬೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಕೇಳುತ್ತಾನೆ ಎಂದು ಸ್ಥಳೀಯರು ನಂಬುತ್ತಾರೆ. ಅನೇಕ ಹಳ್ಳಿಯ ಜನರಿಗೆ ಒಬ್ಬ ವಿಚಿತ್ರ ವ್ಯಕ್ತಿ ಹಠಾತ್ತನೆ ಕಾಣಿಸಿಕೊಂಡು ನಂತರ ಮಾಯವಾದ ಅನುಭವವಾಗಿದೆ. ಈ ರಹಸ್ಯವನ್ನು ಭೇದಿಸಲು ಅನೇಕರು ರಾತ್ರಿಯ ವೇಳೆ ಕೋಟೆಯಲ್ಲಿ ಉಳಿಯಲು ಪ್ರಯತ್ನಿಸಿದ್ದಾರೆ. ಆದರೆ ಅಲ್ಲಿ ಉಳಿದವರು ಮಾನಸಿಕ ಸಮತೋಲನ ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ಮಂದಿರವು ಬೆಟ್ಟದ ಮೇಲಿರುವುದರಿಂದ ಅಲ್ಲಿಗೆ ತಲುಪುವುದು ಬಹಳ ಕಷ್ಟಕರವಾಗಿದೆ. ಅಶ್ವತ್ಥಾಮನ ಅಸ್ತಿತ್ವದ ಬಗ್ಗೆ ಹಿಮಾಲಯದ ತಪ್ಪಲಿನಲ್ಲಿಯೂ ಹಲವು ಕಥೆಗಳಿವೆ. ಉತ್ತರಾಖಂಡದ ಕೆಲವು ಭಾಗಗಳಲ್ಲಿ ಅಶ್ವತ್ಥಾಮನು ಋಷಿಯ ರೂಪದಲ್ಲಿ ಅಲಿಯುತ್ತಾನೆ ಎನ್ನಲಾಗುತ್ತದೆ. ಇತಿಹಾಸಕಾರರು ಮತ್ತು ವಿಜ್ಞಾನಿಗಳು ಇಂದಿಗೂ ಈ ಘಟನೆಗಳನ್ನು ಕಾಕತಾಳೀಯ ಎಂದು ಹೇಳುತ್ತಾರೆ. ಆದರೆ ಪ್ರತಿದಿನ ಶಿವಲಿಂಗದ ಮೇಲೆ ಕಾಣುವ ಹೂಗಳಿಗೆ ವಿಜ್ಞಾನದ ಬಳಿ ಉತ್ತರವಿಲ್ಲ. ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದರೂ ಅಲ್ಲಿ ಏನೂ ಸರಿಯಾಗಿ ಸೆರೆಯಾಗುವುದಿಲ್ಲ ಎಂಬ ಮಾಹಿತಿ ಇದೆ. ಅಶ್ವತ್ಥಾಮನಿಗೆ ಈ ಶಾಪವು ಕಲಿಯುಗದ ಕೊನೆಯವರೆಗೆ ಮುಂದುವರಿಯುತ್ತದೆ. ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ ಬಂದಾಗ ಅಶ್ವತ್ಥಾಮನು ಆತನಿಗೆ ಸಹಾಯ ಮಾಡುತ್ತಾನೆ ಎಂದು ಪುರಾಣ ಹೇಳುತ್ತದೆ. ಅಶ್ವತ್ಥಾಮನು 7 ಜನ ಚಿರಂಜೀವಿಗಳಲ್ಲಿ ಒಬ್ಬನಾಗಿದ್ದಾನೆ. ಹನುಮಂತ, ಪರಶುರಾಮರಂತೆ ಅಶ್ವತ್ಥಾಮನಿಗೂ ಸಾವಿಲ್ಲ ಎಂಬುದು ಧಾರ್ಮಿಕ ನಂಬಿಕೆ. ಇಂದಿಗೂ ಸಂಜೆ ನಂತರ ಜನರು ಆ ಕೋಟೆಯ ಬಳಿ ಹೋಗಲು ಹೆದರುತ್ತಾರೆ. ಅಲ್ಲಿನ ಕಾಡಿನಲ್ಲಿ ವಿಚಿತ್ರ ಶಬ್ದಗಳು ಮತ್ತು ಹೆಜ್ಜೆ ಗುರುತುಗಳು ಕಂಡುಬರುತ್ತವೆ ಎನ್ನಲಾಗುತ್ತದೆ. ಪುರಾತತ್ವ ಇಲಾಖೆಯು ಈ ಕೋಟೆಯ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ನಡೆಸಿದೆ. ಆದರೆ ಮಂದಿರದ ಒಳಗೆ ನಡೆಯುವ ನಿಗೂಢ ಪೂಜೆಯ ರಹಸ್ಯ ಮಾತ್ರ ಯಾರಿಗೂ ಅರ್ಥವಾಗಿಲ್ಲ. ಈ ವಿಷಯದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಅಶ್ವತ್ಥಾಮನು ತನ್ನ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಶಿವನನ್ನು ಪೂಜಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ.
ಮಹಾಭಾರತದ ಈ ಪಾತ್ರ ಕೇವಲ ಕಥೆಯಲ್ಲ, ಅದು ಇಂದಿಗೂ ಜೀವಂತವಿರುವ ಸತ್ಯ ಎನ್ನುತ್ತಾರೆ ಭಕ್ತರು. ಗಾಯಗೊಂಡ ಆತನ ನೋವು ಕೃಷ್ಣನ ಶಾಪದ ತೀವ್ರತೆಯನ್ನು ತೋರಿಸುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿಯೂ ಇಂತಹ ನಿಗೂಢತೆಗಳು ನಮಗೆ ಅಚ್ಚರಿ ಮೂಡಿಸುತ್ತವೆ. ಅಸಿರ್ಗಢ್ ಕೋಟೆಯನ್ನು ದಕ್ಷಿಣದ ಕೀಲಿಕೈ ಎಂದು ಕೂಡ ಕರೆಯಲಾಗುತ್ತದೆ. ಈ ಕೋಟೆಯ ಗೋಡೆಗಳು ಬಹಳ ಭದ್ರವಾಗಿವೆ ಮತ್ತು ರಹಸ್ಯದಾರಿಗಳಿಂದ ಕೂಡಿವೆ. ಬಹುಶಃ ಆ ರಹಸ್ಯದಾರಿಗಳ ಮೂಲಕವೇ ಅಶ್ವತ್ಥಾಮ ಸಂಚರಿಸುತ್ತಿರಬಹುದು. ಪೂಜೆಯ ಹೂಗಳು ಪ್ರತಿದಿನ ಒಂದೇ ರೀತಿ ಇರುತ್ತವೆ, ಅಂದರೆ ಅದು ಯಾರೋ ನಿಯಮಿತವಾಗಿ ಮಾಡುತ್ತಿರುವ ಕೆಲಸ. ಹಳ್ಳಿಯ ವೈದ್ಯರ ಬಳಿ ಒಬ್ಬ ಗಾಯಾಳು ವ್ಯಕ್ತಿ ಬಂದು ಔಷಧಿ ಕೇಳಿದ ಉದಾಹರಣೆಗಳು ಉಂಟು. ಆ ವ್ಯಕ್ತಿಯ ಹಣೆ ಮೇಲಿನ ಗಾಯವು ಎಂದಿಗೂ ಮಾಯದಷ್ಟು ಆಳವಾಗಿತ್ತು ಎಂದು ವೈದ್ಯರು ವಿವರಿಸಿದ್ದರು. ಈ ಕಥೆಯು ಇಂದಿನ ತಲೆಮಾರಿನ ಯುವಕರಿಗೆ ಬಹಳ ಕುತೂಹಲಕರವಾಗಿದೆ. ಧರ್ಮ ಮತ್ತು ವಿಜ್ಞಾನದ ನಡುವಿನ ಒಂದು ದೊಡ್ಡ ಪ್ರಶ್ನೆಯಾಗಿ ಅಶ್ವತ್ಥಾಮ ಉಳಿದಿದ್ದಾನೆ. ಅಶ್ವತ್ಥಾಮನನ್ನು ಕಂಡವರು ಅವನ ಕಣ್ಣುಗಳಲ್ಲಿ ತೀವ್ರವಾದ ನೋವನ್ನು ಕಂಡಿದ್ದೇವೆ ಎನ್ನುತ್ತಾರೆ. ಆತ ಯಾರಿಗೂ ತೊಂದರೆ ಕೊಡುವುದಿಲ್ಲ, ಕೇವಲ ತನ್ನ ದಾರಿಯಲ್ಲಿ ಸಾಗುತ್ತಾನೆ. ಪ್ರತಿ ಶಿವರಾತ್ರಿಯಂದು ಆ ಕೋಟೆಯಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಆ ದಿನ ಅಶ್ವತ್ಥಾಮನ ಇರುವಿಕೆ ಇನ್ನೂ ಹೆಚ್ಚಾಗಿ ಗೋಚರಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಅಸಿರ್ಗಢ್ ಕೋಟೆಯು ಭಾರತದ ಅತ್ಯಂತ ಶಕ್ತಿಯುತ ಕೋಟೆಗಳಲ್ಲಿ ಒಂದಾಗಿದೆ. ಅಲ್ಲಿನ ವಾತಾವರಣದಲ್ಲಿ ಇಂದಿಗೂ ಒಂದು ರೀತಿಯ ದೈವಿಕ ಮತ್ತು ನಿಗೂಢ ಶಕ್ತಿ ಇದೆ. ಅಶ್ವತ್ಥಾಮನ ಈ ಶಾಪವು ನಮಗೆ ಅಧರ್ಮದ ದಾರಿಯಲ್ಲಿ ಹೋಗಬಾರದು ಎಂಬ ಪಾಠ ಕಲಿಸುತ್ತದೆ. ತನ್ನ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಕ್ಕೆ ಆತ ಈ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಈ ರಹಸ್ಯದ ವಿಡಿಯೋವನ್ನು ನೋಡುಗರು ಬಹಳ ಆಸಕ್ತಿಯಿಂದ ವೀಕ್ಷಿಸುತ್ತಾರೆ. ಅಶ್ವತ್ಥಾಮನ ಕಥೆಯು ಪ್ರತಿಯೊಬ್ಬ ಭಾರತೀಯನಿಗೂ ತಿಳಿದಿರುವ ವಿಶೇಷ. ಆದರೆ ಆತನ ಇಂದಿನ ಅಸ್ತಿತ್ವದ ಬಗ್ಗೆ ಇರುವ ಸಾಕ್ಷ್ಯಗಳು ರೋಮಾಂಚಕರವಾಗಿರುತ್ತವೆ. ನಾವು ನಂಬಲಿ ಅಥವಾ ಬಿಡಲಿ, ಕೆಲವು ಸಂಗತಿಗಳು ತರ್ಕಕ್ಕೆ ನಿಲುಕುವುದಿಲ್ಲ. ಅಸಿರ್ಗಢ್ ಕೋಟೆಯ ಆ ಮಂದಿರ ಇಂದಿಗೂ ಆ ರಹಸ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಅಶ್ವತ್ಥಾಮನ ಅಲೆದಾಟವು ಕಲಿಯುಗದ ಅಂತ್ಯದವರೆಗೂ ಮುಂದುವರಿಯುತ್ತದೆ. ಈ ನಿಗೂಢ ಸತ್ಯವನ್ನು ತಿಳಿಯುವುದು ಒಂದು ಅದ್ಭುತ ಅನುಭವ. ಅಶ್ವತ್ಥಾಮನ ಈ ಕುತೂಹಲಕಾರಿ ಕಥೆಯು ಇತಿಹಾಸದ ಒಂದು ಅವಿಭಾಜ್ಯ ಅಂಗವಾಗಿದೆ. ಇಂದಿಗೂ ಆ ಗುಪ್ತೇಶ್ವರ ಮಂದಿರದಲ್ಲಿ ಅಶ್ವತ್ಥಾಮ ಬರುತ್ತಾನೆ ಎಂಬುದು ಒಂದು ಜೀವಂತ ರಹಸ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.